ನಾನು ಸೇರ್ತೀನಿ. ಅಯ್ಯೋ ನಿಮ್ ಮನೆ ಕಾಯೋಗ ಬಂಗಿ ಸೇರಿದ್ರೆ ನರ ವೀಕ್ನೆಸ್ ಆಗುತ್ತದೆ. ಯಾರಪ್ಪ ಮಠದಾಗೆ ಹಲೋ ರೇ ಹಬ್ಬಕ್ಕೆ ಮುಂದೆ ಗುರು ಅದೇ ಸ್ವಾಮಿ ಇನ್ನೂರ ಸಾವಿರ ಮಾತಾಡ್ತಪ್ಪ ಬಂದು ಸದ್ಯ ಕೊಡ್ತೀನಿ. ಸ್ವಾಮಿ ಏನು ಮಾಡ್ಯಾನೋ ಏನಪ್ಪ ಸ್ವಾಮಿ ಡಿಮ್ಲಾಗಿದ್ದಾರೆ ಈ ಸ್ವಾಮಿ ಇವು ಸ್ವಾಮಿಯವರು ನಡುವರು ಭಾರಿ ಜೋರಾಗಿದಾರಪ್ಪ. ಈ ಮಠದಾಗಿರೋ ಸ್ವಾಮಿಗಳು ಹೆಂಗದ್ರಪ್ಪ ಇವ್ರು ತಿಪ್ಪಸ್ವಾಮಿ ಏನ್ ಬಿಡಿಸಿನ ಬಂದಿದ್ದಾರೆ ಸರಿ ಒಂದು ದೂರ ಹಾಕ್ಲಿ ನೆಟ್ಟಿಗೆ ನಿಂತ್ಕೊಂತಾರಪ್ಪ ಹಾಕಿಲ್ ಸಾಕು ಸರಿಯಾಗಿ ಹಾಕಿಲ್ಲ ನಮ್ತದ್ರಿ ಇಷ್ಟಪಟ್ಟು ನನಗೆ ಕರ್ಕೊತೀವಿ ನೀನು ಕರ್ಕೊಂಡು ಬಾ ಹೋಗೋಣ ಬಾ ಹೋಗೋಣ ಅಂತ ಯಾರು ಅನ್ಕೊಂಡೆ ನಮ್ಮ ಮನೆ ಕಣಯ್ಯ ಅಂತೀವ ಮಠದಾಗ ಇದೈತಲ್ಲ ಸರಿಯಾಗಿ ಬಿಟ್ಬಿಡ್ತಾಳ ನೋಡು ಬಾಕಿ ಹಂಗೆ ಗುರುಗಳೇ ಅದೇ ಶಿಷ್ಯ ಯಾರು ಒಳಗಡೆ ಕಳ್ಸಲೇ ಕಳ್ಸೋ ಹುಡುಗಿ ಅಲೇ 70 ವರ್ಷದ ಮುದುಕಿ ನನ್ನ ಮಂತ್ರ ತಡ್ಕೊಂಬಲ್ಲ ಕಣು ಯಾವನ್ನ ಎಳೆ ಇದ್ರ ಕಳ್ಸು ನಿನ್ ಮನೆ ಕಾಯುವಾಗ 18ರಿಂದ 20 ವರ್ಷ ಇದ್ರ ಕಳ್ಸು ಅಂತ ನನ್ನ ಮಂತ್ರ ತುಂಬಾ ಚೆನ್ನಾಗಿ ಹಿಡಿಯುತ್ತಂತ 20 ಜನ ಐತೆ ಕಳಿಸ್ತೀನಿ. 20 ವರ್ಷ ಇವ್ರೇನ್ ಕೆಲಸ ಮಾಡಲ್ಲ ಏನಪ್ಪ ನಮ್ ಜಂಡಿ ಬಂದ 35 ವರ್ಷ ಆಗೈತೆ. ನಮ್ಮ ಹುಡುಗರು ಬಾಳ 10 ವರ್ಷ ಆಗ್ಬಿಟ್ಟೈತೆ ಮಕ್ಳಾಗಿಲ್ಲ ಸ್ವಾಮಿ. ಆ ಗುರುಗಳು ಬಂದಿದ್ದಾರೆ ಆ ಸ್ವಾಮಿ ಹತ್ತಕ್ಕೆ ಕಳಿಸ್ಬಿಡ್ರಪ್ಪ ನಮ್ಗೆ ಬಹಳ ವರ್ಷ ಆಗ್ಬಿಟ್ಟೈತೆ ಮಕ್ಳಾಗ ನಡಿಯ ಮಾಡಿ ನಿನ್ಗೆಲ್ಲ ಮಕ್ಳ ಮತ್ತೆ ಸಣ್ಣ ಸ್ವಾಮಿಯರೆಲ್ಲ ಹೇಳ್ಕೊಂಡು ಹೋಗ್ಬಿಡ ಏನು ಕರ್ಕೊಂಡು ಸೀದಲ್ಲಿ ಮಠ ಕರ್ಕೊಂಡು ಹೋಗು. ಅಲ್ಲ ಇವಕ್ಕೊಂದೊಂದು ಮಂತ್ರ ಓದಬಾರ್ದು ಸ್ವಾಮಿ 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 ನೀವೇ ಕಾಪಾಡಬೇಕು ಸ್ವಾಮಿ. ಭಕ್ತಿ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇದೆ, ಎಂದಕ್ಕೂ ಒಂದು ದಾರಿ ಇದೆ. ಮಾಡೋಣ ಬಿಡು, ಅದೇ ಮಾಡೋಣ ಬಿಡು ಸ್ವಾಮಿ. ಮದುವೆ ಆಗಿ 10
ಸ್ವಾಮಿ ರಾತ್ರಿ- ದಿನ ಹೇಳು ರಾತ್ರಿ ಭಜನೆಗೆ ರಾಮರಸ ಜಾಸ್ತಿ ಆಗಿತ್ತು ನೋಡು, ಅದಕ್ಕೆ ಏನೇನೋ ಮಾತಾಡ್ತಿದ್ದೆ. ನೀನು ಮಾಡ್ರ ಸ್ವಾಮಿ ನೀನು ಸ್ವಾಮಿ, ನೀವ್ ಏನು ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ. ಒಟ್ನಾಗ ನನಗೆ ಮಕ್ಕಳು ಬೇಕಷ್ಟೇ ಸ್ವಾಮಿ, ನನಗೆ ಮಕ್ಕಳು ಬೇಕು. ನೀವ್ ಎಂತ ಪೂಜೆನಾದ್ರೂ ಮಾಡಿ ಸ್ವಾಮಿ. ಬಾಲೆ, ಸ್ವಾಮಿ ನನ್ನ ಹತ್ರ ಸ್ವಾಮಿ 3 ಪೂಜೆ ಇದೆ. ಸ್ವಾಮಿ ನನ್ನ ಹತ್ರ 3 ಪೂಜೆಗಳಿವೆ. ಓ ಸ್ವಾಮಿ, ಆ 3 ಪೂಜೆಗಳಲ್ಲಿ ನೀನು ಯಾವ್ದು ಮಾಡಿದ್ರು ಮಕ್ಕಳಾಗೋದ್ರಲ್ಲಿ ಗ್ಯಾರಂಟಿ. ಬಾಲೆ, ಸ್ವಾಮಿ ಇದೇನು ಸ್ವಾಮಿ 3 ಪೂಜೆ? 3 ಪೂಜೆ ಇವೆ. ಹಾಗಾದ್ರೆ ಅದೇನು ಸ್ವಾಮಿ 3 ಪೂಜೆ? ಇದು ನನಗೆ ಅರ್ಥವಾಗ್ತಿಲ್ಲ ಸ್ವಾಮಿ, ಸ್ವಲ್ಪ ಬಿಡಿಸಿ ಹೇಳ್ಬೇಕು ಸ್ವಾಮಿ. ನೋಡು ಬಾಲೆ, ಮಾಡ್ತಾ ಇದ್ರಿ ಸ್ವಾಮಿ. ಆ 3 ಪೂಜೆಗಳು ಯಾವುವು ಎಂದರೆ, ಹಾ ಸ್ವಾಮಿ. ಒಂದನೆಯದು ಗತ್ತಲೆ ಪೂಜೆ, ಎರಡನೆಯದು ಸ್ವಾಮಿ ಕತ್ತಲೆ ಪೂಜೆ, ಮೂರನೆಯದು ಗಣ್ಣೆ ಪೂಜೆ. ಮಹಾಪ್ರಭು क्या हुआ? अरे राम कृष्ण जगन्नाथ प्रेमानंद ಪೂಜೆ ಯಾವುದನ್ನ ಮಾಡ್ಲಿ ಸ್ವಾಮಿ. ಮಕ್ಕಳಾಗೋದ್ ಗ್ಯಾರಂಟಿ ಕಣಲೆ, ಗ್ಯಾರಂಟಿ ಮಕ್ಕಳಾಗ್ತಾವ ನೋಡು. ಸ್ವಾಮಿ ನೀನು ಸ್ವಾಮಿ ಅಲ್ಲ ಸ್ವಾಮಿ, ದೊಡ್ಡ ಕಾಮಿ. ಬಿಡಿ ಸ್ವಾಮಿ, ಅಲ್ಲ ನೀವು ಒಟ್ಟಿಗೆ ಯಾಕಿರ್ತೀರಾ ಅಂತೀನಿ. ನಿಮ್ಮಂತ ಬಾಲೆಯರು ಬಂದಾಗ ಹಾಲು ಕುಡಿತೀನಿ ಅಂದೆ, ಅಂದ್ರೆ ನೀವು ತರುವಂತ ಹಣ್ಣು ಪದಾರ್ಥಗಳನ್ನ ಫಲಹಾರವಾಗಿ ತಗೊಳ್ತೀನಿ ಅಂದೆ ಅಷ್ಟೇ ನೋಡು ಬಾಲೆ. ಸ್ವಾಮಿ ನೀವೇನ ಕುಡ್ಕೊಂಡ್ ಸಾಯ್ರಿ ಸ್ವಾಮಿ, ಅದ್ ನನಗೆ ಗೊತ್ತಿಲ್ಲ ಸ್ವಾಮಿ. ನೀವೇನಾರ ತಿನ್ಕೊಂಡ್ ಸಾಯ್ರಿ ಸ್ವಾಮಿ, ಅದ್ ನನಗೆ ಬೇಕಾಗಿಲ್ಲ ಸ್ವಾಮಿ. ಒಟ್ಟಾಗ ನನಗೆ ಸಂತಾನ ಪದ ಕುಡಿ ಸ್ವಾಮಿ, ಸಂತಾನ ಪಡಿಕೊಂಡು. ಅಷ್ಟೇ ಬಾಲೆ, ಅಷ್ಟೇ ತಾನೇ ಬಾಲೆ. ಹೌದು ಸ್ವಾಮಿ. ನೀನು ಮಾಡಿದೀನಿ ಬಿಡು, ನೀನು ಒಂದು ಕೆಲಸ ಮಾಡು, ನೀನ್ ಇರೋದ ಟೆನ್ಷನ್ ಸ್ವಾಮಿ. ನನ್ನ ಕಮಂಡ್ಲನ್ನ ನೀನು ಗುಡಿ ಒಳಗೆ ಇಟ್ಟು ಪೂಜೆ ಮಾಡು. ಏನ್ ಸ್ವಾಮಿ? ಅವಳಿ ಜವಳಿ ಅಲ್ಲ ಆಗುತ್ತೆ. ಏನ್ ಸ್ವಾಮಿ? ನಮ್ಮ ಕಮಂಡ್ಲನ ನಿಮ್ಮ ಗುಡಿ ಒಳಗೆ ಇಟ್ಟು ಪೂಜೆ ಮಾಡು, ಅವಳಿ ಜವಳಿ ಆಗುತ್ತೆ ನೋಡು. ಸ್ವಾಮಿ ಬರೀ ನಿಮ್ಮ ಕಮಂಡ್ಲ ಗುಡಿ ಒಳಗೆ ಇಟ್ಟು ಪೂಜೆ ಮಾಡಿದ್ರ ಅವಳಿ ಜೋಳಿ ಮಕ್ಕಳಾಗವ. ಅಯ್ಯೋ ಹೌದು, ನಮ್ಮ ಕಮಂಡ್ಲ ಪವರ್ ಏನಂತ ಕೇಳು, ಹೇಳ್ತೀನಿ. ಹೇಳಿ ಸ್ವಾಮಿ, ಹೇಳಿ ಹೇಳಿ. ನನ್ನ ಕಮಂಡ್ಲ ಒಂದು ಗುಡಿ ಎಲ್ಲ ನೋಡಿರೋದು, ಸಹಸ್ರಾರು ಗುಡಿಗಳನ್ನ ನೋಡೈತೆ. ಸ್ವಾಮಿ ಅದು ಹೊಕ್ಕು ಬಂದಿರೋ ಗುಡಿ ಒಂದು ಹುಸಿ ಆಗಿಲ್ಲ ನೋಡು. ಸ್ವಾಮಿ ಮುಂದಕ್ಕೆ ಹೋಗ್ಬಿಟ್ರಿ ಸ್ವಾಮಿ ನೀವು. ಸ್ವಾಮಿ ಆಗ್ಲಿ ಸ್ವಾಮಿ. ಅಂದಂಗ ನಿಮ್ಮ ದಕ್ಷಿಣೆ ಎಷ್ಟಂತ ಹೇಳಿದ್ರಿ ಸ್ವಾಮಿ? ನನಗೆ ದಕ್ಷಿಣೆ ಗಿಕ್ಷಣೆ ಏನು ಬೇಡ ಬಾಲೆ, ಸ್ವಾಮಿ ನಿನಗೆ ಹುಟ್ಟೋ ಮಗುವಿಗೆ ಆ, ನನ್ನ ಹೆಸರಿಡು ಸಾಕು. ಎಷ್ಟು ದೊಡ್ಡದು ಸ್ವಾಮಿ ನಿಮ್ಮದು, ಎಷ್ಟು ದೊಡ್ಡದು ಸ್ವಾಮಿ. ಏನು ಬಾಲೆ? ಮನಸ್ಸು ಸ್ವಾಮಿ, ಆ, ಮನಸ್ಸು ಮನಸ್ಸು. ಅಪಾರ್ಥ ಮಾಡ್ಕೊಬಿಡಿ ಸ್ವಾಮಿ. ಇಲ್ಲ ಬಾಲೆ, ಇಲ್ಲ. ಅಂದಾಗ್ಲಿ ನಿಮ್ಮ ನಾಮಧೇಯ ಏನು ಸ್ವಾಮಿ? ಗುದ್ಲಿ ಮಾಡೋದು ಗುದ್ಲೆಪ್ಪನ ಶಿಷ್ಯ ತೀಟೆ ಸ್ವಾಮಿ ಅಂತ ನನ್ನ ಹೆಸರು. ಎಷ್ಟು ಉದ್ದೈತು ಸ್ವಾಮಿ ನಿಂದು ಉದ್ದನೇ ಇರೋದು, ಹೆಸರು? ತುಂಡಾಗಿ ಕೇಳಿದೀನಿ ಇವಾಗ ತೀಟೆ ಅಂತ. ಸ್ವಾಮಿ ಆಯ್ತು ತೀಟೆ ಸ್ವಾಮಿ. ತೀಟೆ. ವಾ ತೀಟೆ ತೀಟೆ ಇಷ್ಟೊಳಗ ಬಂದಿರ್ಬೇಕು ಸ್ವಾಮಿ. ಹೋಗ್ಲಿ ಬಿಡಿ ಸ್ವಾಮಿ. ಅದ್ ಹಾಗೆ ನನಗೆ ಮಕ್ಕಳ ಫಲ ಸಿಗೋದು ಗ್ಯಾರಂಟಿ ಸ್ವಾಮಿ. ಗ್ಯಾರಂಟಿ ಬಾಲೆ. ಹಾಗಾದ್ರೆ ನಿನ್ನ ಕೈ ಕೊಡು, ನೀರುಂಡು ಕೈ ಕೊಡು ನೋಡೋಣ. ಇದು ನೀರುಂಡು ಕೈ. ರೇಖೆಲ್ಲ ಅಳಿಸ್ಬಿಟ್ಟು ಸ್ವಾಮಿ, ನನ್ನ ಗಂಡ ಮನೆ ತಿಕ್ಕಿ 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 ಹಂಗಾಗ್ಬಿಟ್ಟು ಸ್ವಾಮಿ. ಮ್ಯಾಗಳು ನದಿಮಿ ಕೆಳಗೆ ನೋಡಿದ್ರೆ ಮಾತ್ರ ಅವು ಎದ್ದು ಕಾಣೋದು. ಏನ್ ಸ್ವಾಮಿ? ಜನಗಳು ಮ್ಯಾಲೆ ಎದಿಮಿ ಕೆಳಗೆ ನೋಡಿದ್ರೆ ಅಲ್ಲ ಸಿಕ್ಕಿದ್ದೆ ಚಾನ್ಸ್ ಅಂತ ಸೋರಕತ್ತಾನ ಮಗ ಇಲ್ಲಿ. ಹ್ಞೂ, ಮತ್ತೆ ಸಿಗೋದು ಚಾನ್ಸ್ ಕಡಿಮೆ. ಕಡಿಮೆ ಸ್ವಾಮಿ. ಏಕೆ ಸ್ವಾಮಿ? ನೋಡಿ ಸ್ವಾಮಿ. ಆಹಾ, ಅಯ್ಯಯ್ಯೋ ಏನು ಕೈ ಇದು? ಕೈಯ ಸ್ವಾಮಿ. ನಾನು ಅದನ್ನೇ ಹೇಳಿ. ಕಾಲಂತ ಮಾಡಿದ್ರು ಸ್ವಾಮಿ. ಹೋಗ್ಲಿ ಬಿಡಿ ಸ್ವಾಮಿ. ಹಾಗಾದ್ರೆ ನನಗೆ ಮಕ್ಕಳ ಫಲ ಯಾವಾಗ ಬರ್ತದೆ ಹೇಳಿ ಸ್ವಾಮಿ? ನಿನಗೆ ಮಕ್ಕಳ ಫಲ ಅತಿ ಬೇಗ ಆಗ್ತವೆ ಬಿಡು ನೋಡೋಣ. ಹಂಗೆ ಆಗ್ಲಿ ಸ್ವಾಮಿ. ಹಾಗಾದ್ರೆ ನಾ ಇನ್ನು ಹೋಗಿ ಬರ್ಲಿ ಸ್ವಾಮಿ. ಹಾಗೆ ಹೋದ್ರಿ ಹೆಂಗೆ ಬಾಲಿ? ನಮ್ಮ ಮಟ್ಟಕ್ಕೆ ಬೇರೆ ಬಂದಿದ್ದೀರಾ ಬಗ್ರಿ ಊಟ ಕೊಡುವ ಸ್ವಾಮಿ. ನೀವು. ನನಗೊಂದು ಏನಾದ್ರೂ ಒಂದು ಕೊಟ್ಟು ಹೋಗಿ ಸ್ವಾಮಿ. ಅಣ್ಣ ಏನಾರ ಕೊಡ್ಬೇಕಂತ ಕೊಡೋಣ. ಗುರುದಕ್ಷಿಣೆ ಸ್ವಾಮಿ. ಗುರುತು, ನಿಮ್ ಗುರುತು ಬೇಕಲ್ಲ? ಗುರುತು ಬೇಕು. ಈ ಮಠಕ್ಕೆ ಬಂದಿರೋದು ಗುರುತು ಬೇಕಂತಪ್ಪ. ಏನ್ ಕೊಡ್ತಾವ ನೀವು ಸ್ವಾಮಿ? ಒಂದ ಜೊತೆ ಚಪ್ಪಲಿ ಹಾಕೊಂಬಂದಿರೋ ಸ್ವಾಮಿ, ಇನ್ನ ಚಪ್ಪಲಿ ಹಾಕೊಂಬಂದ್ರೆ ಬಿಟ್ಟು ಹೋಗ್ಲಿಕ್ಕೆ ಬಿಟ್ಟು ಹೋಗ್ಬಿಡಿ. ಹಂಗಾಗ್ಲಿ ಸ್ವಾಮಿ. ನಿಮಗೆ ಏನಾದ್ರೂ ಬೇಕಾದ್ರೆ ಕೇಳಿ ಸ್ವಾಮಿ, ಕೊಟ್ಟೆ ಕೊಡ್ತೀನಿ. ಆಯ್ತು.
ಒಂದ ಎರಡ ಮೂರು ಸ್ವಾಮಿ ಅದ್ರಲ್ಲ ಸ್ವಾಮಿ ಏನು ಮಾಡಿದ್ರು ಸ್ವಾಮಿ ಅಪ್ಪ ಎಲ್ಲರೂ ಗೀಟಂದ ಒಂದು ಉತ್ತಂದು ಏನು ಮರ ಮಾಡಿದ್ದ